ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ನೋಡಿ, ಇಷ್ಟೊತ್ತು ನಾನು ಲೈವ್ ಮುಗಿಸ್ದೆ. ಆಲ್ರೆಡಿ ಲೈವ್ ಅಲ್ಲೂ ನಾನು ಕೆಲವೊಂದು ಇನ್ಫಾರ್ಮೇಶನ್ಗಳು ಕೊಟ್ಟಿದ್ದೀನಿ. ಆದರೂ ಈ ವಿಡಿಯೋ ಮಾಡಿ ನಿಮಗೆ PDF ಮತ್ತು ವೆಬ್ಸೈಟ್ ಲಿಂಕು ಹಾಕೋಣ ಈ ವಿಡಿಯೋದಲ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ಇವಾಗ KSRTC ಬಂದ್ಬಿಟ್ಟು ಮತ್ತೆ ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ. 27ನೇ ತಾರೀಕಿಂದ 27/5/2024ರಿಂದ 5/6/2024ವರೆಗೂ, ಅಂದರೆ ಇದೇ ತಿಂಗಳು ಮೇ 27ರಿಂದ ಜೂನ್ 5ನೇ ತಾರೀಕುವರೆಗೂ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಟೋಟಲು 4100 ಜನಕ್ಕೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿದ್ದಾರೆ. ಇನ್ನೂ ನಿಮ್ಗೆ ಯಾರ್ಯಾರಿಗೆ ಮೆಸೇಜ್ ಬಂದಿಲ್ಲ ಅಂತಿದಾರಲ್ಲ, ಸೊ ಅಂಥವ್ರು ದಯವಿಟ್ಟು ಇವಾಗ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಆ ಲಿಂಕ್ PDF ಲಿಂಕ್ ಹಾಕಿರ್ತೀನಿ. ಆ PDF ಅನ್ನು ನೀವು ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡಿಕೊಂಡು ನಿಮ್ದು ಅಪ್ಲಿಕೇಶನ್ ನಂಬರ್ ಇದೆಯಾ ಅಂತ ಹುಡ್ಕೊಳ್ಳಿ. ಹಂಗೆ ಏನಾದರೂ ನಿಮ್ಮ ಅಪ್ಲಿಕೇಶನ್ ನಂಬರ್ ಇದ್ದರೆ ಇಮಿಡಿಯೇಟಾಗಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ವೆಬ್ಸೈಟಲ್ಲಿ ನಿಮ್ಮ ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ವೆಬ್ಸೈಟ್ ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ನಿಮಗೆ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಹೇಳ್ತೀನಿ ನೋಡಿ ಸ್ನೇಹಿತರೆ. D200714 ಇಂದ ಹಿಡಿದು D2015,865 ವರೆಗೂ ತಗೊಂಡಿದ್ದಾರೆ. ಓಕೆನಾ? ಟೋಟಲ್ 4100 ಜನ. ಇವಾಗ ಅಪ್ಲಿಕೇಶನ್ ಮೈನಸ್ ಮಾಡಿ ನೋಡಿದ್ರೆ ನಮಗೆ 8719 ಬರುತ್ತೆ. ಬಟ್ ಅದರಲ್ಲಿ ಡಿ ಹಾಕಿದವರು ಇರ್ತಾರಲ್ಲ, ಡಿ ಹಾಕಿದವ್ರ ಅಪ್ಲಿಕೇಶನ್ ಕಟ್ಟಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇನ್ನು ಕೆಲವೊಬ್ಬರದ್ದು ಉತ್ತರ ಕರ್ನಾಟಕದ ಸ್ನೇಹಿತರದ್ದು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರೋ ಅಪ್ಲಿಕೇಶನ್ ಇದ್ರಲ್ಲಿ ಕಟ್ಟಾಗುತ್ತೆ. ಸೊ ಆ ಲೆಕ್ಕ ನೋಡ್ರಿ, ಅಪ್ಲಿಕೇಶನ್ಗೆ ಮೈನಸ್ ಮಾಡಿ ನೋಡ್ರಿ 8719 ಆಗುತ್ತೆ. ಬಟ್ ಇವಾಗ ಕರೆದಿರೋದು 4100 ಜನಕ್ಕೆ ಅಪ್ಲಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿದ್ದಾರೆ. ಸೊ ಸ್ನೇಹಿತರೆ, ಇನ್ನೂ ಯಾರ್ಯಾರು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ KSRTCಗೆ ಆಗಿರ್ಬೋದು, NWKRTC ಆಗಿರ್ಬೋದು, ಪ್ರತಿಯೊಂದು ಜಾಬ್ ಇನ್ಫಾರ್ಮೇಷನ್ ವಿಡಿಯೋ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ದಯವಿಟ್ಟು ಇನ್ನೂ ಯಾರು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅದ್ರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಟ್ ವಾಟ್ಸಪ್ ಗ್ರೂಪಲ್ಲಿ ಚಾಟ್ನ ನಾವು ಬ್ಲಾಕ್ ಮಾಡಿದ್ದೀವಿ, ಅನಾವಶ್ಯಕವಾಗಿ ಚಾಟ್ ಮಾಡ್ತಿದ್ರು ಅಂತ. ಓಕೆನಾ? ಸೊ ಸ್ನೇಹಿತರೆ ನೋಡಿ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವ ಥರ ಕರೀತಾ ಇದ್ದಾರೆ ಅಂತ, ಯಾವ ಥರಪ್ಪ ಅಂತಂದರೆ ನೋಡಿ, ಫಸ್ಟ್ ಡೇ ಏನು ತಗೋತಿದ್ದಾರೆ 27ನೇ ತಾರೀಕು ಬಂದ್ಬಿಟ್ಟು 400 ಮೆಂಬರ್ಸ್ ಕರೆದಿದ್ದಾರೆ. ಓಕೆನಾ? ಮತ್ತು ಟೈಮಿಂಗ್ಸ್ ಬಂದ್ಬಿಟ್ಟು 3 ಸತಿ ಮಾಡಿದ್ದಾರೆ. 9 ಗಂಟೆ, 12 ಗಂಟೆ, 2 ಗಂಟೆ ಅಂತ ಮಾಡಿದ್ದಾರೆ. ಮತ್ತು 28ನೇ ತಾರೀಕು ಬಂದ್ಬಿಟ್ಟು 500 ಜನಕ್ಕೆ ತಗೋತಾ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನು. ಮತ್ತು 29ನೇ ತಾರೀಕು 29ಗೂ ಕೂಡ 500 ಜನಕ್ಕೆ ತಗೋತಾ ಇದ್ದಾರೆ. 30ನೇ ತಾರೀಕು ಕೂಡ 500 ಜನಕ್ಕೆ ತಗೋತಿದ್ದಾರೆ. 31ನೇ ತಾರೀಕು ಕೂಡ 500 ಜನಕ್ಕೆ ತಗೋತಾ ಇದ್ದಾರೆ. ಬಟ್ 1ನೇ ತಾರೀಕು, ಜೂನ್ 1ನೇ ತಾರೀಕು 300 ಜನಕ್ಕೆ ತಗೋತಾ ಇದ್ದಾರೆ, ನೋಡ್ಕೊಳ್ಳಿ. ಓಕೆನಾ? ಆಮೇಲೆ 2ನೇ ತಾರೀಕು ಒಂದು ದಿವಸ ರಜೆ ಕೊಟ್ಟಿದ್ದಾರೆ, ಜೂನ್ 2ನೇ ತಾರೀಕು. ಮತ್ತು ಜೂನ್ 3ನೇ ತಾರೀಕು ಬಂದ್ಬಿಟ್ಟು 400 ಜನಕ್ಕೆ ತಗೋತಾ ಇದ್ದಾರೆ. ಮತ್ತು ಆ್ಯಸ್ ಇಟ್ ಈಸು ಜೂನ್ 4ನೇ ತಾರೀಕು 500 ಜನಕ್ಕೆ, ಜೂನ್ 5ನೇ ತಾರೀಕು 500 ಜನಕ್ಕೆ ತೊಗೊಂಡಿದ್ದಾರೆ. ಓಕೆನಾ? ಟೋಟಲ್ 4100 ಜನಕ್ಕೆ. ಇಷ್ಟು ಮಾಹಿತಿ ಇದೆ ಸ್ನೇಹಿತರೆ. ಮತ್ತು ಇನ್ನೂ ಕೆಲವೊಬ್ಬರದು ಸಮಸ್ಯೆಗಳು ಏನಾಗ್ತಿದೆ, ಕನ್ಫ್ಯೂಷನ್ ಏನಾಗ್ತಿದೆ ಅಂತಂದರೆ, ಈಗ ಡಾಕ್ಯುಮೆಂಟ್ ಆಲ್ಮೋಸ್ಟ್ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿ ಬಂದವರು ಕೂಡ ಕಾಲ್ ಮಾಡಿ ಹೇಳಿದ್ರು, ಸರ್ ನಮ್ಮದು ಕಂಡಕ್ಟರ್ ಲೈಸೆನ್ಸು ಇಲ್ಲ ಅಂತ, ನಮಗೆ ರಿಜೆಕ್ಟ್ ಮಾಡ್ತೀವಿ, ಹೋಗಿ ಹಳೆ ಕಂಡಕ್ಟರ್ ಲೈಸೆನ್ಸ್ ತೊಗೊಂಬನ್ನಿ ಅಂತ ಹೇಳ್ತಿದ್ದಾರೆ ಅಂತಂದರು. ಬಟ್ ಏನಂದರೆ ಸ್ನೇಹಿತರೆ, NWKRTCನಲ್ಲಿ ಎಷ್ಟು ಚೆನ್ನಾಗಿ ಅಧಿಕಾರಿಗಳು ಅಭ್ಯರ್ಥಿಗಳಿಗೆ ಅರ್ಥ ಮಾಡಿಸಿ ಹೇಳ್ತಾರೋ, ಸೊ ಇಲ್ಲಿ KSRTCನಲ್ಲಿ ಆ ಥರ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಅಂದರೆ, ನೋಡಪ್ಪ ನನಗೆ ಇವಾಗ ಹಳೇದು ಬೇಕು, ನೀನು ಅದೇನು ಮಾಡ್ತೀವಿ ಗೊತ್ತಿಲ್ಲ, ತೊಗೊಂಬ, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತೀವಿ, ಹೋಗಿ ಇನ್ನೊಂದು ದಿವಸ, ಒಂದು 15 ದಿವಸ ಟೈಮ್ ಕೊಡ್ತೀವಿ, ಇಲ್ಲ ಲಾಸ್ಟಿಗೆ ಮತ್ತೆ ಮೆಸೇಜ್ ಬರುತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬನ್ನಿ ಅಂತ, ಅವಾಗ ಬಾ ಹೋಗು ಅಂತ ಕಳಿಸ್ತಾ ಇದ್ದಾರೆ. ಅವರು ಸ್ನೇಹಿತರೆ ಕ್ಲಿಯರಾಗಿ ಮಾಹಿತಿಗಳು ಕೊಡ್ತಾ ಇಲ್ಲ. ಸೊ ನೋಡಪ್ಪ, ಈ ಥರ ನಿಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ, ಇಲ್ಲಿ ಸಿಗುತ್ತೆ, ಈ ಥರ ಹೋಗಿ ತೊಗೊಂಬ ಅಂತ ಹೇಳ್ತಾ ಇಲ್ಲ. ಇವಾಗ RTOನಲ್ಲಿ ನೋಡಿದ್ರೆ ಕೆಲವೊಂದು RTOಗಳಲ್ಲಿ ಇಲ್ಲ, ನಾವು ಕಂಡಕ್ಟರ್ ಎಕ್ಸ್ಟ್ರಾಟು ತೆಗೆದು ಕೊಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ, ಅದು ಬರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಬ್ಬರು ಸ್ನೇಹಿತರು ಇದ್ದಾರೆ, ನಮ್ಮ ಮಂಡ್ಯ ಕಡೆ ಆಗಿರ್ಬೋದು, ನಮ್ಮ ಬೀದರು, ಮತ್ತು ಕೆಲವೊಬ್ಬರು ಚಿಕ್ಕಮಗಳೂರು, ಆ ಕಡೆ ಎಲ್ಲ ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಟ್ರಾಟ್ ಕೊಟ್ಟಿದ್ದಾರಂತೆ. ಇವಾಗ ನೋಡಿ, ನಾನು ಇಲ್ಲಿ ಹಾಕ್ತಿದ್ದೀನಿ ನೋಡಿ, ಅವ್ರದ್ದೇನು ಇವಾಗ ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಟ್ರಾಟ್ ತೊಗೊಂಡಿದ್ದಾರೆ. ಸೊ ಅವ್ರದ್ದು ಇನ್ನೂ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಸ್ನೇಹಿತರೆ PDF. ಕೆಲವೊಂದು ಕಡೆ ಕಂಡಕ್ಟರ್ ಎಕ್ಸ್ಟ್ರಾಟ್ ಕೊಡ್ತಾ ಇದ್ದಾರೆ. ಇವಾಗ ಕರ್ನಾಟಕ ಅಂದಮೇಲೆ ಎಲ್ಲ ಕಡೆ RTOನಲ್ಲೂ ಒಂದೇ ರೂಲ್ಸ್ ಇರಬೇಕಲ್ವಾ. ಒಂದು ಕಡೆ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲ ಕಡೆನೂ ಕೊಡಬೇಕು. ಅವ್ರಿಗೆ ಅಧಿಕಾರಿಗಳಿಗೆ, RTOನಲ್ಲಿರೋಂಥ ಆಫೀಸರ್ಗಳಿಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಇದಕ್ಕೂ ಮುಂಚೆ ಯಾರಿಗೂ ಅವರು ಕಂಡಕ್ಟರ್ ಲೈಸೆನ್ಸ್ ತೆಗೆದು ಕೊಟ್ಟಂಗೆ ಇಲ್ಲ ಅನಿಸುತ್ತೆ, ನಾಲೆಡ್ಜ್ ಇಲ್ಲ ಅನಿಸುತ್ತೆ. ಸೊ ಹಾಗಾಗಿ ಕೆಲವೊಬ್ಬರು ಇಲ್ಲ, ನಮ್ಮ ಹತ್ರ ಆಪ್ಷನ್ನೇ ಇಲ್ಲ, ತೆಗಿಯೋಕ್ಕಾಗೋದೇ ಇಲ್ಲ ಅಂತಾರೆ. ಸೊ ಆ ಥರ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವುದನ್ನ RTOನಲ್ಲಿ ನಮಗೆ ಕಂಡಕ್ಟರ್ ಲೈಸೆನ್ಸ್ ತೆಗಿಯುವಂಥ ಆಪ್ಷನ್ನೇ ಇಲ್ಲ ಅಂತಂದರೆ, ವಿಡಿಯೋ ಕೆಳಗಡೆ ನಾನು ಆಲ್ರೆಡಿ ಕಂಡಕ್ಟರ್ ಲೈಸೆನ್ಸು ತೆಗೆಸಿರೋರ್ದು ನಾನು PDF ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನೀವು PDF ಮೊಬೈಲಿಗೆ ಡೌನ್ಲೋಡ್ ಮಾಡಿಕೊಂಡು ಅದೊಂದು ಜೆರಾಕ್ಸ್ ತೊಗೊಂಡು ಹೋಗಿ
ಅಧಿಕಾರಿಗಳಿಗೆ ತೋರಿಸಿ ಆರ್ ಟಿ ಒನಲ್ಲಿ. ಸೊ ನೋಡಿ ಸರ್, ಈ ತರ ಬೇರೆ ಆರ್ ಟಿ ಒನಲ್ಲೆಲ್ಲ ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಟ್ರಾ ತೆಗೆದು ಕೊಡ್ತಾ ಇದ್ದಾರೆ, ಈ ತರ ತೆಗೆದು ಕೊಡಿ ಅಂತ ತೋರಿಸಿ. ಅವಾಗಾದ್ರೂ ಅವ್ರಿಗೆ ನಾಲೆಡ್ಜ್ ಬರುತ್ತಾ, ಅವಾಗಾದ್ರೂ ತೆಗೆದು ಕೊಡ್ತಾರ ನೋಡೋಣ. ಓಕೆನಾ. ಆಮೇಲೆ NWKRTC ನಲ್ಲಿ ಪ್ರಕಾಶ್ ಸರ್ ಹೇಳಿದ್ರು, ಕಂಡಕ್ಟರ್ ಎಕ್ಸ್ಟ್ರಾ ತಂದು ಕೊಟ್ಟಿಲ್ಲ ಅಂತಂದ್ರೆ ನಮಗೆ ಎಂಡೋಸ್ಮೆಂಟ್ ಆದ್ರೂ ಕೊಟ್ರೆ ಸಾಕು ಅಂತ ಹೇಳಿದ್ರು. ಬಟ್ ಇಲ್ಲಿ KSRTC ನಲ್ಲಿ ಎಂಡೋಸ್ಮೆಂಟ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ನೋಡೋಣ, ನಾನು ಅದ್ರ ಬಗ್ಗೆ ನೋಡೋಣ, ನಾನು ಅಲ್ಲಿ ಹೋಗಿ ವಿಚಾರಿಸಿ ಹೇಳ್ತೀನಿ ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಕೆಲವೊಂದು ಆರ್ ಟಿ ಒನಲ್ಲಿ ಕಂಡಕ್ಟರ್ ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂದ್ರೆ ಎಂಡೋಸ್ಮೆಂಟ್ ಆದ್ರೂ ಬರ್ಕೊಂಬನ್ನಿ ಅಂತ ಹೇಳಿದ್ದಾರೆ NWKRTC ನಲ್ಲಿ. ಸೊ ನೋಡಿ, ಎಂಡೋಸ್ಮೆಂಟ್ ಆಲ್ರೆಡಿ ಕೆಲವರು ಬರ್ಕೊಂಬಂದಿರೋದು ಇಲ್ಲಿ ಹಾಕ್ತಾ ಇದೀನಿ ನೋಡಿ ಫೋಟೋ. ಸೊ ಈ ತರ ಇರುತ್ತೆ ಎಂಡೋಸ್ಮೆಂಟ್. ಇದ್ರದ್ದು PDF ಲಿಂಕು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೀವು ಪ್ರಿಂಟ್ ತಗೊಳ್ಳಿ, ಡೌನ್ಲೋಡ್, ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ತಗೊಂಡು ಆರ್ ಟಿ ಒಗೆ ಹೋದಾಗ ಅವ್ರಿಗೆ ತೋರಿಸಿ, ನೋಡಿ ಸರ್ ಇದು ಎಂಡೋಸ್ಮೆಂಟು, ಇದು ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಟ್ರಾಟು, ನಮ್ದು ಹಳೆ ಕಂಡಕ್ಟರ್ ಲೈಸೆನ್ಸ್ ನಾವು ರಿನ್ಯೂವಲ್ ಮಾಡಿಸಿದಾಗ ಒರಿಜಿನಲ್ ನೀವು ತೊಗೊಂಡ್ಬಿಟ್ಟಿದ್ದೀರಾ, ಬಟ್ ನಮಗೆ ಇವಾಗ ವೆರಿಫಿಕೇಶನ್ಗೆ ಹೋದಾಗ ಹಳೇದೇ ಬೇಕು ಅಂತ ಕೇಳ್ತಿದ್ದಾರೆ. ಸೊ ದಯವಿಟ್ಟು ಈ ಎಕ್ಸ್ಟ್ರಾಟ್ ಆದ್ರೂ ತೆಗೆದುಕೊಡಿ ಅಥವಾ ಈ ಎಂಡೋಸ್ಮೆಂಟ್ ಆದರೂ ನಮಗೆ ಬರೆದು ಕೊಡಿ ಅಂತ ಕೇಳಿ ಅಧಿಕಾರಿಗಳೇ. ಓಕೆನಾ. ಬಟ್ ಇಲ್ಲಿ KSRTC ನಲ್ಲಿ ಅಧಿಕಾರಿಗಳು ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ ಸ್ನೇಹಿತರೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ, ನೋಡಪ್ಪ ಈ ಡಾಕ್ಯುಮೆಂಟ್ಸ್ ಇಲ್ಲ, ನೀನು ಈ ಡಾಕ್ಯುಮೆಂಟ್ಸ್ನ ಹೇಗೆ ತೊಗೊಂಡ್ಬರ್ಬೇಕು ಅಂತ ಅವ್ರಿಗೆ ತಿಳಿಸಿ ಹೇಳ್ತಾ ಇಲ್ಲ ಅವರು. ಹಳೆ ಕಂಡಕ್ಟರ್ ಲೈಸೆನ್ಸ್ ಕಳೆದಿದೆ ಅಂದ್ರೆ ನೋಡಪ್ಪ ಈ ತರ ಒಂದು ಆಪ್ಷನ್ ಇದೆ, ಎಂಡೋಸ್ಮೆಂಟ್ ಆದ್ರೂ ತಗೊಂಬ, ಈಗ ಇಲ್ಲೋಡು DL ಎಕ್ಸ್ಟ್ರಾಟ್ ಆದ್ರೂ ತಗೊಂಬ, ಏನಾದ್ರೂ ಒಂದು ಮಾಹಿತಿ ಇರ್ಬೇಕಲ್ಲ. ಕಳೆದೋಗಿದೆ ಅಂದ್ರೆ ಅವನು ಮುಗದೆ ಹೋಯ್ತು ಅಂತಲ್ಲ. ಇವ್ರು ಈ ತರ ಮಾಡ್ತಾ ಇರೋದಕ್ಕೇನೆ ಸುಮಾರು ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರ್ತಾ ಇಲ್ಲ ಸ್ನೇಹಿತರೆ. ನಂಗೆ ಅಷ್ಟು ಕೋಪ ಬರ್ತಾ ಇದೆ. 60,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ NWKRTC ನಲ್ಲಿ. ಹೆಚ್ಚು ಕಮ್ಮಿ ಬರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಕಿದ್ರು 25,000 ಜನ ಅಷ್ಟೇ ಬಂದಿದ್ದಾರೆ. ಹುಡುಗರಿಗೆ ಗೊತ್ತಿಲ್ಲ. 5 ವರ್ಷ ಇವರು 5 ವರ್ಷ ನೇಮಕಾತಿ ಮಾಡ್ಕೊಳಕ್ಕೆ ಇವ್ರು 5 ವರ್ಷ ಆಗೋಯ್ತು ಇವ್ರು ಹಣೆ ಬರಕ್ಕೆ. ಯೋಚನೆ ಮಾಡಿ. 2020ರಲ್ಲಿ ಕರೆದಿರೋದು ಯಾವನ್ರಿ ಇಟ್ಕೊಂಡಿರ್ತಾನೆ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿ ನೀವು. ಅಟ್ಲೀಸ್ಟ್ 5 ವರ್ಷ ಆದ್ಮೇಲೆ ತಗೋತಾ ಇದಾರೆ. ಆ ಮಿಸ್ ಆಗದೆ ಇನ್ನೇನಾಗುತ್ತೆ? ಒಬ್ಬರದೇ ಎಲ್ಲ 90% ಮೆಂಬರ್ಸ್ ಎಲ್ಲ ಮಿಸ್ ಆಗಿದೆ ಡಾಕ್ಯುಮೆಂಟ್ಸ್ಗಳು. ನೀವು 5 ವರ್ಷ ಕಾಲ್ ಫಾರ್ ಮಾಡ್ಬಿಟ್ಟು 5 ವರ್ಷ ಕಾಯಿಸಿದ್ರೆ ಡಾಕ್ಯುಮೆಂಟ್ ಮಿಸ್ ಆಗದೆ ಇನ್ನೇನ್ರಿ ಆಗುತ್ತೆ? ಅದನ್ನ ಹೇಗೆ ಮಾಡಬೇಕು, ಅದನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೀವು ಅದನ್ನ ಬಂದಿರೋ ಅಭ್ಯರ್ಥಿಗಳಿಗೆ ಹೇಳ್ಬೇಕಲ್ಲಿ, ನೋಡಪ್ಪ ಇದು ಮಿಸ್ ಆಗಿದೆ ಅಂದ್ರೆ ನೋಡಿ ಈ ತರ ಹೋಗಿ ತಗೊಂಬಾ ಆಗುತ್ತೆ ಅಂತ ಹೇಳ್ಬೇಕು. ಇಲ್ಲ ಇದನ್ನ ತಗೊಂಬಾ, ಇಲ್ಲ ನೆಕ್ಸ್ಟ್ ಡೇಟಿಗೆ ಬಾ ಹೋಗು, ಇಲ್ಲ ರಿಜೆಕ್ಟ್ ಮಾಡ್ತೀವಿ ಅಂತ ದುರಂಕಾರದಿಂದ ಮಾತಾಡಕ್ಕೆ ನಿಮ್ಮ ಮನೆ ಜಾಬ್ ನಮಗೆ ಕೊಡ್ತಾ ಇದ್ದೀರಾ ನೀವು KSRTCನವರು? ನಿಮ್ಮ ಮನೆಯಿಂದ ತೆಗೆದ್ಬಿಟ್ಟು ಏನಾಗ ಕೊಡ್ತಾ ಇದ್ದೀರಾ? ಇಲ್ಲ ತಾನೇ. ಸರ್ಕಾರದ್ದು, ನೀವು ಸರ್ಕಾರದಿಂದ ಕೆಲಸಕ್ಕೆ ಇಟ್ಟಿರೋರು ನಿಮ್ಮನ್ನ, ನೀವು ಅದನ್ನ ಅಟ್ಲೀಸ್ಟ್ ಬಂದಿರೋ ಅಭ್ಯರ್ಥಿಗಳಿಗೆ ತಿಳಿಸಿಡಬೇಕು. ಓಕೆನಾ. ನೀವು ಯಾವ ತರ ಕೆಲಸಕ್ಕೆ ಸೇರಿದಿರೋ ಗೊತ್ತಿಲ್ಲ, ಬಟ್ ಡ್ರೈವರ್ ಜಾಬ್ ಅಂದ್ರೆ ತುಂಬಾ ಜನ ಕಷ್ಟದಲ್ಲಿದ್ದು ಬಡವರು, ತುಂಬಾ ಬಡತನದಿಂದ ಬಂದವರು, ನಮ್ಗೊಂದು SSLC ಓದಿರೋರಿಗೆ, 10ನೇ ಕ್ಲಾಸ್ ಮುಗಿದವ್ರಿಗೆ ಒಂದು ಗೌರ್ಮೆಂಟ್ ಜಾಬ್ ಅಂತಿರೋದು ಬರೀ ಇದು KSRTCಯಲ್ಲಿ ಮಾತ್ರ. ನೀವೇನೋ ಚೆನ್ನಾಗಿ ಓದಿದ್ದೀರಾ, ಆ ಸೀಟಲ್ಲಿ ಕೂತಿದ್ದೀರಾ ಅಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಹಂಗೆ ದುರಂಕಾರದಿಂದ ಮಾತಾಡಿದ್ರೆ ಹೇಗೆ? ನಿಮ್ಮ ಮನೇಲೂ ಈ ತರ ಅಭ್ಯರ್ಥಿಗಳಿಗೆ ಎಲ್ಲ ಜಾಬ್ಗೆ ಅಪ್ಲೈ ಮಾಡಿದಾಗ ನಿಮಗೂ ಈ ತರ ಆಗಿದ್ರೆ ಅವಾಗ ಅದರ ಅನುಭವ ಏನು ಅಂತ ನಿಮ್ಗೆ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಈ ತರ ಅಧಿಕಾರಿಗಳು ಮಾಡ್ತಾ ಇರೋದಕ್ಕೆ ಸ್ನೇಹಿತರೆ ಸುಮಾರು ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬರ್ತಾ ಇಲ್ಲ. ಅಯ್ಯೋ ಹೋಗ್ಲಿ ಬಿಡು ಅಂತಾರೆ. ಈಗ ಹೋಗಿದ ತಕ್ಷಣ ಅವ್ರು ರಿಜೆಕ್ಟ್ ಮಾಡ್ತೀವಿ ಅಂದ್ರೆ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು ಯಾವನ್ ಮಾಡ್ತೇನೆ ಅಂತ ಅನ್ಕೋತಾ ಇದಾರೆ. ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದಾರೆ ಈ KSRTCನವ್ರು ಇದಾರಲ್ಲ. ಏನೋ ಒಂದು ಇನ್ಫಾರ್ಮೇಶನ್ ಕೇಳಿದ್ರು ಅವ್ರದ್ದೇನು ಮನೆಯಿಂದ ನಾವೇನು ಕೇಳ್ತಾ ಇದೀವೋ, ಆಸ್ತಿ ಅಂತಸ್ತೇನೋ ಕೇಳ್ತಾ ಇದೀವೋ ಅನ್ನೋ ತರ ಬಿಹೇವ್ ಮಾಡ್ತಾರೆ. ನಿಮ್ದೇನಾದ್ರೂ ಕೇಳ್ತಾ ಇದೀವಿ, ನೀವು ಮನೆದೇನ ಕೇಳ್ತಾ ಇದೀವಿ ಇಲಾಖೆಯಲ್ಲಿ ಇರೋದು ನಾವು ಕೇಳ್ತಾ ಇರೋದು ನಿಮಗೆ. ಅದನ್ನ ಆ ಸೀಟಲ್ಲಿ ಕೂತ್ಕೊಂಡಿದ್ರೆ, ಆ ಸೀಟಲ್ಲಿ ಕೂತ್ಕೊಂಡಿರೋದು ನಿಮ್ಗೆ ಒಂದು ಸ್ವಲ್ಪನಾದ್ರೂ ಇದು ಬೇಡವಾ? ನಿಮ್ಮ ಹತ್ರ ಅಥಾರಿಟಿ ಇರುತ್ತೆ, ನಿಮ್ಮ ಹತ್ರನೇ ಇರುತ್ತೆ ಮಾಹಿತಿ ಅಂದಮೇಲೆ ನಿಮ್ಗೆ ಕೊಡೋಕ್ಕೇನೋ, ಏನು ಮನೆಯಿಂದ ಏನಾದರೂ ತಂದು ಕೊಡ್ತೀರಾ ನೀವು? ಸೀರಿಯಸ್ ಆಗಿ ನಮ್ಗೆ ಬರ್ತಾ ಈ KSRTC ಮೇಲೆ ಅಷ್ಟು ಕೋಪ ಬರ್ತಾ ಇದೆ ಸ್ನೇಹಿತರೆ. ಏನು ಮಾಡಿ ನೋಡಿ ಈ ಥರ ಮಾಡ್ತಾ ಇದ್ದಾರೆ. ನೋಡಿ ನೀವು ಆದಷ್ಟು ಕೆಲವೊಬ್ರು ಬ್ರೋಕರ್ಗಳ ಹತ್ರ ಅಂತೂ ನೀವು ಹೋಗಕ್ಕೆ ಹೋಗಬೇಡಿ. ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಟ್ರಾ ತೆಗಿಯೋಕ್ಕೆ ಆದಷ್ಟು RTO ನಲ್ಲೇ ಕೊಡ್ತಾರಂತೆ. RTO ನಲ್ಲಿ ಒಂದು ಅರ್ಜಿ ಹಾಕ್ಬಿಟ್ಟು ವಿಚಾರಿಸಿ. ಈ ಬ್ರೋಕರ್ಗಳಿಗೆ ಇದ್ರ ಬಗ್ಗೆ ಮಾಹಿತಿಗಳು ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಕೇಳಿದ ತಕ್ಷಣ ಅವರು ಇಲ್ಲ ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಟ್ರಾ ತೆಗಿಯೋಕ್ಕೆ ಆಗಲ್ಲ, ಆ ಥರ ಆಪ್ಷನ್ನೇ ಇಲ್ಲ ಅಂತ ಹೇಳ್ತಾರೆ. ಆಪ್ಷನ್ ಇಲ್ಲದೆ ಬೇರೆ ಕಡೆ ಎಲ್ಲ ಹೆಂಗೆ ತೆಗೆದ್ರು, ಮಂಡ್ಯ, ಚಿಕ್ಕಮಗಳೂರು, ಈ ಬೀದರ್ ಡಿಸ್ಟಿಕಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಕೆಲವೊಂದು RTO ನಲ್ಲಿ ತೆಗ್ದಿದ್ದಾರೆ. ಹುಡುಗರು ನಮ್ಗೆ ವಾಟ್ಸಪ್ ಮಾಡಿದ್ದಾರೆ, ಸರ್ ನೋಡಿ ಕಂಡಕ್ಟರ್ ಎಕ್ಸ್ಟ್ರಾ ಇದೆ, ಸರ್ ನೋಡಿ ಸರ್ ಎಂಡೋಸ್ಮೆಂಟ್ ಫಾರ್ಮ್ ಇದೆ ಅಂತ ನಮಗೆ ವಾಟ್ಸಪ್ ಮಾಡಿದ್ದಾರೆ. ನಾನು ಅದ್ರ ಫೋಟೋ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಆ ಥರ ನೀವು ಪ್ರಿಂಟ್ ತೊಗೊಂಡು ನಿಮ್ಮ RTO ಯಾವುದಿದೆ ಅಲ್ಲಿ ಎಲ್ಲಿ ಕೊಡ್ತಾ ಇಲ್ಲ, ಕೋಲಾರ RTOದಲ್ಲೂ ಕೊಡ್ತಾ ಇಲ್ಲ ಅಂತ ಸುಮಾರು ಜನ ಹೇಳಿದ್ರು. ಸುಮಾರು ಕಡೆ RTOಲ್ಲಿ ಕೊಡ್ತಾ ಇಲ್ಲ ಅಂತ, ಬಿಜಾಪುರ RTOಲ್ಲೂ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಅಟ್ಲೀಸ್ಟ್ ನಿಮ್ಮ RTOದವ್ರಿಗೆ ಇದನ್ನು ತೊಗೊಂಡೋಗಿ ಪ್ರಿಂಟ್ ತೋರಿಸಿ, ಸರ್ ಬೇರೆ ಕಡೆ RTOನಲ್ಲೆಲ್ಲ ಕೊಡ್ತಾ ಇದ್ದಾರೆ, ನಿಮ್ದು ಇದು ಕರ್ನಾಟಕದಲ್ಲೇ ಇರೋದು RTO, ಬೇರೆ ಸ್ಟೇಟಲ್ಲ, ನೀವು ಯಾಕೆ ಕೊಡ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ ಅಂತ ಕೇಳಿ ಅವ್ರಿಗೆ.
ಇವ್ರು ಇದೇ ಥರ ಮಾಡ್ತಿದ್ರೆ ಸ್ನೇಹಿತರೆ, ಲಾಸ್ಟಿಗೆ ಇನ್ನೇನಿಲ್ಲ ಆಪ್ಷನ್ನು, ನಾನು ಏನಾದರೂ ಆ್ಯಕ್ಷನ್ ಎತ್ಕೊಂಡ್ರೆ ಇವ್ರು ನನ್ನ ಚಾನಲ್ನೇ ಬ್ಲಾಕ್ ಮಾಡಿಸ್ಬಿಡ್ತಾರೆ ಅಷ್ಟೇ. ಆ ಥರ ಹೇಳ್ಬೇಕಾಗತ್ತೆ ನಾನು. ಸೊ ಇವ್ರು ಇದೇ ಥರ ಮಾಡ್ತಾ ಹೋದರೆ ನಾನು ಮುಂದಿನ ದಿವಸ ಅದೇ ಥರ ಏನಾದರೂ ಒಂದು ಆ್ಯಕ್ಷನ್ ಎತ್ಕೋಬೇಕಾಗುತ್ತೆ ಎಲ್ಲರೂ ಸೇರಿ ಗ್ರೂಪ್ ಮಾಡಿಕೊಂಡು. ಸೊ ಅಲ್ಲಿವರೆಗೂ ಹೋಗ್ಬಾರ್ದು ಅಂತ ನಾನು ಅನ್ಕೋತಾ ಇದ್ದೀನಿ. ನೋಡೋಣ, ಇವ್ರು ಏನಾದರೂ ಇದೇ ಥರ ಮಾಡಿದ್ರು, ಸುಮಾರು ಅಭ್ಯರ್ಥಿಗಳಿಗೆ ಇವರು ಫೇಲ್ ಮಾಡೋಕ್ಕೆ ಉದ್ದೇಶ ಇಟ್ಕೊಂಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲರೂ ಲಾಸ್ಟಿಗೆ ಮೂಮೆಂಟಲ್ಲಿ ದಂಗೆ ಹೇಳ್ಬೇಕಾಗುತ್ತೆ, ಓಕೆನಾ? ಯಾಕಂದರೆ ನೋಡಿ, ಒಬ್ಬ ಹೇಳಿದ್ರು NWKRTCನಲ್ಲಿ ಒಂದು 15 days ಆಗಿದೆ ಅಷ್ಟೇ, ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ 168 ಒಂದು ಹೈಟ್ ಬಂದಿದೆ. 15 ದಿವಸ ಗ್ಯಾಪಲ್ಲೇ ಇಲ್ಲಿ 162 ತಂದು ಕೂರಿಸ್ಬಿಟ್ಟು ಫೇಲ್ ಮಾಡಿದಾರಂತೆ. ಯಾವ ಥರ ಆಗುತ್ತಿದ್ದು ಬಿಡು? 1-2-3 ವರ್ಷ ಆಗಿದೆ, ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು, ವೇರಿಯೇಷನ್ ಆಗಿರ್ಬೋದು ಅಂತ ಹೇಳ್ಬೋದು. 15 ದಿವಸದಲ್ಲೇ ಹೆಂಗೆ 2-3-4 ಇಂಚು ನೀವು ಕಮ್ಮಿ ಮಾಡ್ತೀರಾ? ಹೆಚ್ಚು ಕಮ್ಮಿ 68 ಅಂದರೆ ನೋಡಿ, ಲೆಕ್ಕ ಹಾಕಿ 5 ಇಂಚು ಕಮ್ಮಿ ಮಾಡಿ, 5 ಸೆಂಟಿಮೀಟರ್ ಕಮ್ಮಿ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಇವರು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಉದ್ದೇಶ ಏನು? ಇವರು ಫೇಲ್ ಮಾಡಬೇಕು ಅಂತಲೇ ಮಾಡ್ತಿದ್ದಾರಾ? 168 ಅಲ್ಲಿ 162 ಎಲ್ಲಿ ಲೆಕ್ಕ ಹಾಕಿ? 168 ಇರೋನ್ಗೆ ಹೈಟ್ ತೊಗೊಂಬಂದ್ಬಿಟ್ಟು 162 ಕೂರಿಸಿದ್ದಾರೆ. ಈ ಥರ ಎಲ್ಲ ಮಾಡ್ತಿದ್ದಾರೆ. ನಮಗೂ ತುಂಬ ಬೇಜಾರಾಗ್ತಿದೆ ಈ KSRTC ಅವ್ರು ನೋಡಿದ್ರೆ. ಏನು ಮಾಡೋದು ನಮಗೂ ಅರ್ಥ ಆಯ್ತಲ್ಲ. ಸೊ ನೋಡಿ ಸ್ನೇಹಿತರೆ, ಇಷ್ಟಿದೆ ಈ ವಿಡಿಯೋದಲ್ಲಿ ಮಾಹಿತಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕರೆ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋ ಅಂಥ KSRTC ವೆಬ್ಸೈಟ್ ಆಗಿರ್ಬೋದು. ಇಷ್ಟೊತ್ತು ನಾನು ಏನು ಸ್ಟೋರಿ ಹೇಳಿದೆ ಅದರದ್ದೆಲ್ಲ ಪ್ರತಿಯೊಂದು PDF ಕೆಳಗಡೆ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಎಲ್ಲ ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತು RTOದವರೆಗೂ ತೊಗೊಂಡೋಗಿ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು.